ಕಾಡಿಗೆ ಹೋಗಿ ಶೂಟ್ ಮಾಡಕ್ ಆಗಲ್ಲ ಅಂತ ಸಿನಿಮಾಗೋಸ್ಕರ ಕಾಡನ್ನೇ ಸೃಷ್ಟಿ ಮಾಡಿದ ಕಥೆ ಇದು. ಯುದ್ಧದ ಸೈಕಾಲಜಿನ ಇಷ್ಟೊಂದು ರಾ ಆಗಿ ಡಿಸ್ಟರ್ಬಿಂಗ್ ಆಗಿ ತೋರಿಸಿರೋ ಸಿನಿಮಾ ಇನ್ನೊಂದಿಲ್ಲ. ವಿಯೆಟ್ನಾಂ ಯುದ್ಧದ ಹಿನ್ನೆಲೆಯಲ್ಲಿ ನಡೆಯೋ ಈ ಸಿನಿಮಾ ಎರಡು ವಿಭಿನ್ನ ಭಾಗಗಳಲ್ಲಿದೆ. ಮೊದಲ ಅರ್ಧದಲ್ಲಿ ಹೊಸದಾಗಿ ಸೇನೆಗೆ ಸೇರಿರೋ ಯುವಕರಿಗೆ ಬೂಟ್ ಕ್ಯಾಂಪ್ ಅಲ್ಲಿ ಭೀಕರ ಮಾನಸಿಕ ಮತ್ತೆ ದೈಹಿಕ ಟಾರ್ಚರ್, ಬ್ರೈನ್ ವಾಶ್ ನ ಕಥೆ ಇದೆ. ದ್ವಿತೀಯ ಅರ್ಧದಲ್ಲಿ ಆ ಯುವಕರು ನಿಜವಾದ ಯುದ್ಧ ಭೂಮಿಗೆ ಹೋದಾಗ ಅಲ್ಲಿನ ಕ್ರೂರ ರಿಯಾಲಿಟಿ ಮತ್ತೆ ಸಾವನ್ನ ಹೇಗೆ ಎದುರಿಸ್ತಾರೆ ಅನ್ನೋದು ಊಹಿಸಲಾಗದ ಕತೆ. ಇದು ಡೇ 27 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ಫುಲ್ ಮೆಟಲ್ ಜಾಕೆಟ್. ಈ ಸಿನಿಮಾ ನೋಡಿರೋ ಸಾಕಷ್ಟು ಜನರಿಗೆ ಡ್ರಿಲ್ ಇನ್ಸ್ಪೆಕ್ಟರ್ ಪಾತ್ರ ತುಂಬಾನೇ ಇಷ್ಟ ಆಗಿತ್ತು. ತುಂಬಾನೇ ನ್ಯಾಚುರಲ್ ಆಗಿ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲೂ ಕೂಡ ನಟನೆ ಅಂತ ಅನ್ಸೇ ಇಲ್ಲ ಅಂತಿದ್ರು. ಆದ್ರೆ ಆ ಪಾತ್ರವನ್ನ ಮಾಡಿರುವ ನಟ ಸೇನೆಯಲ್ಲಿ ಇದ್ದ ಕಾರಣ ಸಿನಿಮಾಗೆ ಟೆಕ್ನಿಕಲ್ ಅಡ್ವೈಸರ್ ಆಗಿ ಇವ್ರು ಬರ್ತಾರೆ. ಆದ್ರೆ ಅವರ ರಿಯಲ್ ಎನರ್ಜಿ, ಮಾತನಾಡೋ ಶೈಲಿ ಪ್ರತಿಯೊಂದನ್ನ ನೋಡಿದ ನಿರ್ದೇಶಕರಾದ ಕ್ಯೂಬ್ರಿಕ್ ಅವರು ಅವರನ್ನೇ ಆ ಪಾತ್ರಕ್ಕೆ ಕಾಸ್ಟ್ ಮಾಡಿಬಿಡ್ತಾರೆ. ಸಾಮಾನ್ಯವಾಗಿ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಸ್ಕ್ರಿಪ್ಟ್ ಅಲ್ಲಿರೋ ಒಂದೇ ಒಂದು ಪದಾನು ಬದಲಾಯಿಸೋದಕ್ಕೆ ಬಿಡೋದಿಲ್ವಂತೆ. ಆದ್ರೆ ಇವರ ಪಾತ್ರದ 50% ಅಷ್ಟು ಸಂಭಾಷಣೆಯನ್ನ ನಟನೆ ಇಂಪ್ರೂವೈಸ್ ಮಾಡಿದ್ದು ಅಂತ ಹೇಳಲಾಗುತ್ತೆ. ವಿಯೆಟ್ನಾಂ ಯುದ್ಧ ಅಂದ್ರೆ ದಟ್ಟವಾದ ಕಾಡುಗಳಲ್ಲಿ ಮಾಡಬೇಕಿತ್ತು. ಆದ್ರೆ ಕ್ಯೂಬ್ರಿಕ್ ಅವರು ಕಾರಣಾಂತರಗಳಿಂದ ಆ ದೃಶ್ಯಗಳನ್ನ ಲಂಡನ್ ಅಲ್ಲೇ ಶೂಟ್ ಮಾಡಬೇಕಾಯ್ತು. ಲಂಡನ್ ನ ಹಳೆಯ ಒಂದು ಗ್ಯಾಸ್ ಫ್ಯಾಕ್ಟರಿಯನ್ನ ಡೈನಮೈಟ್ ಇಟ್ಟು ಬ್ಲಾಸ್ಟ್ ಮಾಡಿ ಅದನ್ನ ಒಂದು ಯುದ್ಧ ಭೂಮಿ ತರ ರೂಪಿಸಿ ಮತ್ತೆ 200ಕ್ಕೂ ಹೆಚ್ಚು ಪಾಮ್ ಟ್ರೀಗಳನ್ನ ನೆಟ್ಟು ಯುದ್ಧ ಭೂಮಿಯನ್ನ ತಯಾರು ಮಾಡಿದ್ರಂತೆ. ಈ ಸಿನಿಮಾ ಅಮೆಜಾನ್ ಪ್ರೈಮ್, ಯೂಟ್ಯೂಬ್ ಮತ್ತೆ ಪ್ಲೇ ಸ್ಟೋರ್ ಗಳಲ್ಲಿ ಅವೈಲೇಬಲ್ ಇದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಈ ಕೂಡಲೇ ನೋಡಿ. ಈಗ ಆಲ್ರೆಡಿ ನೋಡಿರೋರು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.